ಹಾಯ್ ಮಾಸ್ಟರ್ಸ್, ನಮ್ಮ ಕನ್ನಡ PMC ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ಧ್ಯಾನ ಮಿತ್ರರಿಗೆ ಇಂದಿನ ಪ್ರತ್ಯೇಕವಾದ ಒಂದು ಸಂದರ್ಶನವನ್ನು ನಮ್ಮ PMC ಕನ್ನಡ ಚಾನಲ್ದಿಂದ ಕೊಡ್ತಿದ್ದೇವೆ. ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಮಗೆಲ್ರಿಗೂ ಒಂದು ವಿಶೇಷವಾದ ಸಂದೇಶವುಳ್ಳ ಈ ಒಂದು ಇಂಟರ್ವ್ಯೂ ಅಂತ ಹೇಳ್ಬೋದು. ಕಾರಣ, ನಾವು ಈಗ ಹಾವೇರಿಯ ಮಲ್ಟಿ ಸ್ಪೆಷಾಲಿಟಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಗೌತಮ್ ಲೋಡಾಯಿ ಅವರ ಜೊತೆ ನಮ್ಮ PMC ತಂಡದಿಂದ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಅದ್ಭುತವಾದ ಪಿರಮಿಡ್ನ ಶಕ್ತಿ ತಾಣದಲ್ಲಿ ಅವರು ಒಂದು ತಮ್ಮ ವೈದ್ಯಕೀಯ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಒಬ್ಬ ಗ್ರೇಟ್ ಮಾಸ್ಟರ್ ಆಮೇಲೆ ಗ್ರೇಟ್ ಡಾಕ್ಟರ್ ಜೊತೆ ನಾವು ಇಂದು ನಮ್ಮ PMC ಕನ್ನಡ ವಾಹಿನಿಯ ತಂಡದಿಂದ ಅವರ ಒಂದು ಅನುಭವಗಳನ್ನು ತಿಳಿದುಕೊಳ್ಳಿಕ್ಕೆ ಬಂದಿದ್ದೀವಿ. ತಾವು ಖಂಡಿತವಾಗಿಯೂ ಇದು ನಮ್ಮ ಜೀವನದಲ್ಲಿ ಸೈನ್ಸ್ ಎಷ್ಟೆಲ್ಲ ಮುಂದುವರೆದಿದೆ ಅದನ್ನು ಧ್ಯಾನಕ್ಕೆ ಅಳವಡಿಸ್ಕೊಂಡಾಗೆ ಯಾವ ಥರ ನಾವು ಅದ್ಭುತವಾದ ಜೀವನವನ್ನು ಸಾಗಿಸ್ಬೋದು ಅನ್ನಲಿಕ್ಕೇ ಡಾಕ್ಟರ್ ಗೌತಮ್ ಅವರು ಕಾರಣ. ಹಾಗಾಗಿ ಅವರದೇ ಆದ ಅನುಭವಗಳನ್ನು ನಮ್ಮ ಕನ್ನಡ PMC ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನಾನು ಇಂದು ಪ್ರತ್ಯೇಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ, ದಯವಿಟ್ಟು ತಾವು ಈ ಒಂದು ಸಂದರ್ಶನವನ್ನು ಅಟೆಂಡ್ ಆಗಿ ಅಂತ. ಥ್ಯಾಂಕ್ ಯು. ಸೊ ಡಾಕ್ಟರ್, ಥ್ಯಾಂಕ್ ಯು. ಸೊ ಹಾವೇರಿಯಲ್ಲಿ ಡಾಕ್ಟರ್ ಲೋಡಾಯಿ ಹಾಸ್ಪಿಟಲ್, ಡಾಕ್ಟರ್ ಗೌತಮ್ ಅಂದರೆ ಪಿರಮಿಡ್ ಅಂತ ಹೆಸರುವಾಸಿಯಾಗಿದೆ. ಸೊ ನಮ್ಮ ಧ್ಯಾನ ಸಹಿತ ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಜಗತ್ತಿನಾದ್ಯಂತ ಈ ಒಂದು ಆನಾಪಾನಸತಿ ಧ್ಯಾನವನ್ನು ಪಿರಮಿಡ್ ಕೆಳಗಡೆ ಕುಳಿತು ಧ್ಯಾನ ಸಾಧನೆ ಮಾಡೋದರಿಂದ ಅದ್ಭುತವಾದ ಪ್ರಾಣಶಕ್ತಿಯನ್ನು ಪಡೆಯಬಹುದು ಅಂತೇಳಿ ನಾವು ಇವಾಗ ಪಿರಮಿಡ್ ಧ್ಯಾನ ಅಂತಲೂ ಕರಿತೀವಿ. ಸೊ ಅದರ ಬಗ್ಗೆ ತಮ್ಮಲ್ಲಿ ತಮ್ಮ ಒಂದು ಹಾಸ್ಪಿಟ್ಲ್ನ ಕಾಂಪೌಂಡ್ನಲ್ಲಿ ನಾನು ಪಿರಮಿಡ್ ಇದ್ದುದನ್ನು ನೋಡಿದ್ವಿ, ತುಂಬ ಸಂತೋಷವಾಯಿತು. ಸೊ ಪ್ರಸ್ತುತ ತಾವು ತಮ್ಮ ಒಂದು ಬಾಲ್ಯ ಜೀವನದಿಂದ ಹೇಗೆ ನಾನು ವೈದ್ಯನಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಡಿ ಸರ್. ಥ್ಯಾಂಕ್ ಯು, ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಚಿಕ್ಕವನಿದ್ದಾಗಿಂದ ನನಗೆ ಸ್ವಲ್ಪ ಕಾಯಿಲೆಗಳಿದ್ದು, ನನಗೆ ಅಸ್ತಮಾತ್ ಪ್ರಾಬ್ಲಮ್ ಇತ್ತು. ನಾನು ತುಂಬ ಸ್ಪೋರ್ಟ್ಸಲ್ಲಿ ಹೋಗ್ತಿದ್ದೆ. ನನ್ನ ತಂದೆ ತಾಯಿ ಇಬ್ಬರು ಡಾಕ್ಟ್ರು, ಫಾದರು ಚಿಕ್ಕ ಮಕ್ಕಳ ಡಾಕ್ಟ್ರು, ಮದರು ಗೈನಕಾಲಜಿಸ್ಟ್. ನಾನು ಎಲ್ಲ ಚಿಕ್ಕ ಮಕ್ಕಳದಂಗೆ ಹಂಗೆ ಓಡಾಡೋದು, ಅದು ಹೆಚ್ಚಿಗೆ ಓದೋಕ್ಕಿಂತ ಹೆಚ್ಚು ಆಟದಲ್ಲಿ ಹೆಚ್ಚಿಗೆ ಲಕ್ಷ್ಯ ಇರ್ತಿತ್ತು. ಸ್ಪೋರ್ಟ್ಸಲ್ಲಿ ನನಗೆ ಹೆಚ್ಚಿಗೆ ಲಕ್ಷ್ಯ ಇರ್ತಿತ್ತು. ಬಟ್ ನಾನು ಚಿಕ್ಕ ಇರೋದ್ರಿಂದ ನನ್ನ ಅಜ್ಜಿಗೆ ಅಸ್ತಮಾ ಕಾಯಿಲೆ ಇತ್ತು. ಸೊ ಅದು ನನಗೆ ಆನುವಂಶಿಕವಾಗಿ ಬಂತು. ಬಟ್ ನಾನು ಆದರೂ ಬಿಡ್ತಿರಲಿಲ್ಲ. ನಾನು ಸ್ಪೋರ್ಟ್ಸಲ್ಲಿ ಹೋಗ್ತಿದ್ದೆ, ಮುಂದೆ ಇದು ಮಾಡ್ತಿದ್ದೆ. ಸ್ಪೋರ್ಟ್ಸಲ್ಲಿ ತುಂಬ ಮೆಡಲ್ ಗೆದ್ದೆ, ಎಲ್ಲ ಮಾಡಿದೆ. ಬಟ್ ಅದು ಎವ್ರಿ ಟೈಮ್ ನನಗೆ ಆಟ ಆಡುವಾಗ ಇಲ್ಲ ಏನಾದರೂ ಮಾಡುವಾಗ ನನ್ನ ಉಸಿರಾಡಿಗೆ ತೊಂದರೆ ಆಗ್ತಿತ್ತು. ಸಾಯಂಕಾಲ ಬಂದು ನಮ್ಮ ಮನೆಯಲ್ಲಿ ಅದ್ರ ಸಲುವಾಗಿ ಒಂದು ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ರು ನಮ್ಮ ತಂದೆ. ಕೇಳೋದಲ್ಲ, ಇವನು ಬಂದಿದ್ದು ಮಾಡೋ, ನಿನಗೆ ಸುಸ್ತಾದ ಮೇಲೆ ಬಂದು ಆಕ್ಸಿಜನ್ ತಗೋ ಅಂತ. ಸೊ ನಾವು ಹೋಗಿ ಆಕ್ಸಿಜನ್ ಸಿಲಿಂಡರ್ ಕೂತ್ಕೊಂಡು ಅದನ್ನ ಆನ್ ಮಾಡಿ ನಾವು ತೊಗೋತಿದ್ದೆ. ಆವಾಗ ಸರಿ ಆಗ್ತಿತ್ತು. ಆಮೇಲೆ ರಾತ್ರಿ ಅದು ಮಲಗಿಬಿಡ್ತಿದ್ದೆ. ಸೊ ಅದಾದ್ಮೇಲೆ ನಾನು ಯೋಚನೆ ಮಾಡಿದ್ದೆ. ನಾನು 5th ಸ್ಟ್ಯಾಂಡರ್ಡಿಂದ ನನಗೆ ನಮ್ಮ ಫಾದರ್ ಮದರ್ ಏನು ಮಾಡಿದರು, ನೀವು ಯೋಗ ಪ್ರಾಣಾಯಾಮ ಅದೆಲ್ಲ ನೀವು ಮಾಡಿ ಅದರಿಂದ ಕಾಯಿಲೆ ಹೆಂಗೆ ನಿಮಗೆ ಆರಾಮ ಮಾಡೋದು ಅದ್ರ ಬಗ್ಗೆ ನಾನು ಟ್ರೈನಿಂಗ್ ತೊಗೋತಿದ್ದೆ. ಎವ್ರಿ ನನ್ನ ರಜದಲ್ಲಿ ನಾನು ಯೋಗಾಸನ ಎಲ್ಲೆಲ್ಲಿ ಮಾಡ್ತಾರೆ, ಧ್ಯಾನ ಎಲ್ಲಿ ಮಾಡ್ತಾರೆ ಅದೆಲ್ಲ ಒಂದೊಂದು ಪ್ಲೇಸಸ್ಗೆ ಹೋಗಿ ಅಲ್ಲಿ ಕಲಿತಿದ್ದೆ. ನನ್ನನ್ನು ನಾನು ಹೆಂಗೆ ಆರಾಮ ಮಾಡಿಕೊಳ್ಳಿ, ಮತ್ತು ನನಗೆ ಸ್ಪೋರ್ಟ್ಸಲ್ಲಿ ಮುಂದುವರಿಯೋದು ಹೆಂಗೆ, ಅಸ್ತಮಾ ಇದ್ರೆ ನಾನು ಹೆಂಗೆ ಮಾಡಲಿ ಮುಂದೆ ಅಂತ. ಸೊ ಅದಕ್ಕೆ ನಾನು ಹೋಗಿ ಕಲಿತಿದ್ದೆ. ನಾನು ಕೈವಲ್ಯ ಧಾಮ ಅಂತ ಮುಂಬೈದಲ್ಲಿತ್ತು. ಅಲ್ಲಿ 2 months ನಾನು ಹೋಗ್ತಿದ್ದೆ. ಅಲ್ಲಿ ತುಂಬ ಥರದ ರೋಗಿಗಳು ಬರ್ತಿದ್ರು, ಎಲ್ಲ ಕಾಯಿಲೆಗಳು. ಅವ್ರಿಗೆ ರೋಗ ಅನ್ಸಾರ ಅವರು ಯೋಗ ಹೇಳ್ತಿದ್ರು, ಎಲ್ಲ ಮಾಡ್ತಿದ್ರು. ಆಮೇಲೆ ನನಗೆ ಚೆನ್ನಾಗಿ ಆಗ್ತಾಯಿತ್ತು. ಆಮೇಲೆ ನನ್ನ ಗ್ರೋತು ಚೆನ್ನಾಗಿ ಆಯಿತು, ನನ್ನ ಬಾಡಿ ಸರಿ ಆಯಿತು, ನನ್ನ ಸ್ಪೋರ್ಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು. ಆವಾಗ ನನಗೆ ಗೊತ್ತಾಯಿತು, ಇದು ಓನ್ಲಿ ನಾವು ಟ್ಯಾಬ್ಲೆಟ್ ಆಯಿತು ಇದಾಯಿತು ತೊಗೊಂಡ್ರೆ ಆಗಲ್ಲ. ನಮ್ಮ ಕಡೆಯಿಂದ ಏನಾದರೂ ಬೇಕು, ನಮ್ಮಿಂದ ಎಫರ್ಟ್ ಬೇಕು ನಮ್ಮ ಬಾಡಿ ಸರಿ ಮಾಡೋಕ್ಕೆ, ಅದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿದೆ ನಾನು ಹೆಂಗೆ ಮಾಡೋದು ಏನು ಮಾಡೋದು ಅಂತ. ದೆನ್ ಕಾನ್ಸಂಟ್ರೇಷನ್, ಈಗ ಸ್ಪೋರ್ಟ್ಸಲ್ಲಿ ನನಗೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಬೇಕಾಗ್ತಿತ್ತು. ಸೊ ಅದಕ್ಕೆ ನಾನು ಕಾನ್ಸಂಟ್ರೇಷನ್ ಹೆಂಗೆ ಇಂಪ್ರೂವ್ ಮಾಡೋದು ಏನು ಅಂತ ಯೋಚನೆ ಮಾಡ್ತಿದ್ದೆ.
ಸೊ ಅದಕ್ಕೆ ನಮ್ಮೊಬ್ಬರು ಅಂಕಲ್ ನನಗೆ ಮೆಡಿಟೇಷನ್ ಕಲಿಸಿದ್ರು. ಅವಾಗ ನಾನು 7th ಫಸ್ಟು ಮೆಡಿಟೇಷನ್ ಮಾಡಿದ್ದು. ಅದಾದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂತು, ಹಾಗೆ ನಾನು ಅದನ್ನು ಕಂಟಿನ್ಯೂ ಮಾಡಿ ನನ್ನ ಕಾನ್ಸಂಟ್ರೇಷನು ನನಗೆ ನಂದು ಉದ್ದೇಶ ಏನಿತ್ತು, ಮಾರ್ಕ್ಸ್ ಕಡಿಮೆ ಬರಬಾರ್ದು ಸ್ಪೋರ್ಟ್ಸ್ ಮಾಡೋದ್ರಿಂದ. ನನ್ನ ಕಾನ್ಸಂಟ್ರೇಷನ್ ಎಬಿಲಿಟಿ ಹೆಚ್ಚಾದರೆ ನನ್ನ ಮೆಮರಿ ಹೆಚ್ಚಾಗುತ್ತೆ, ನನಗೆ ಮಾರ್ಕ್ಸು ಸಿಗುತ್ತೆ ನನ್ನ ಟೆಸ್ಟಲ್ಲಿ, ಅದರಲ್ಲೂ ನಾನು ಕಡಿಮೆ ಆಗಲ್ಲ, ಪ್ಲಸ್ ನನ್ನ ಸ್ಪೋರ್ಟ್ಸು ನಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಮಾಡಿ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗುಡ್ ಸರ್. ನಂದು ಒಂದು ಸಣ್ಣ ಸಂದೇಹ, ಆ, ಯಾವುದೇ ಕಾಯಿಲೆಗಳಿಗೆ ವೈದ್ಯರಿಂದ ಚಿಕಿತ್ಸೆ ಸಿಗುತ್ತೆ. ಸೊ ಅಂಥದ್ರಲ್ಲಿ ನೀವೊಬ್ಬ ಗ್ರೇಟ್ ವೈದ್ಯರಾಗಿ ಮತ್ತೆ ನಿಮಗೆ ಧ್ಯಾನದ ಕಡೆ ಹೇಗೆ ಒಲವು ಮೂಡಿತು? ಇವಾಗ ನಮಗೆ ಜೀವನಕ್ಕೆ ಬೇಕಾಗಿರೋದು ಫಸ್ಟ್ ಹೆಲ್ತ್. ಆ ಹೆಲ್ತ್ ಒಂದು ವೈದ್ಯ ವೃತ್ತಿಯಿಂದ ಆ್ಯಸ್ ಎ ವೈದ್ಯರಾಗಿ ನೀವು ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸುವ ವೈದ್ಯರಾಗಿದ್ದೂ ಸಹಿತ ನೀವು ಆಧ್ಯಾತ್ಮಿಕ ಕಡೆ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಹೇಗೆ ಆ ಒಲವು ಮೂಡಲಿಕ್ಕೆ ಏನು ಕಾರಣ? ಫಸ್ಟ್ ನಂದು ಬಾಲ್ಯ, ಅದನ್ನು ನಾನು ನಿಮ್ಗೆ ಹೇಳಿದೆ. ಅದಾದಮೇಲೆ ನಾನು ಹಾಗೆ ನೋಡ್ತಾ ಇದ್ದೆ, MBBS ಮಾಡಿದೆ, ನಾನು MS ಮಾಡಿದೆ. ಆಮೇಲೆ ನಾನು ಕ್ಯಾನ್ಸರ್ದಲ್ಲಿ ಸರ್ಜಿಕಲ್ ಆಂಕಾಲಜಿ ಅದನ್ನು ಟ್ರೈನಿಂಗ್ ತೊಗೊಂಡೆ. ಅದು ಎಲ್ಲ ನಾನು ನೋಡ್ತಾ ಇದ್ದೆ, ಸಾವು ಮತ್ತು ಜನ ಎಲ್ಲನೂ ನಾನು ನೋಡ್ತಾ ಇದ್ದೆ. ಯಾಕಂದರೆ ನನ್ನ ತಂದೆ ತಾಯಿ ಅದರಲ್ಲೇ ಫೀಲ್ಡಲ್ಲಿ ಇರೋದ್ರಿಂದ ಮೊದಲಿಂದ ಅದನ್ನೇ ನೋಡಿದ್ದು, ಪ್ಲಸ್ ನಾನು ಏನು ಕಲಿಯೋಕ್ಕೆ ಹೋದೆ ಯಾವಾಗಲೂ ನಾನು ಅದನ್ನೇ ನೋಡಿದ್ದು. ಅದಾದ್ಮೇಲೆ ನನಗನ್ನಿಸ್ತು ಎಷ್ಟು ಸಫರಿಂಗ್ ಇದೆ ಅಲ್ಲ ಅಂತ. ನನಗೆ ಒಂದು ಸರಿ ಏನಾಯಿತು, ನಾನು ಕ್ಯಾನ್ಸರ್ ಹಾಸ್ಪಿಟಲ್ದಲ್ಲಿ ಕೆಲಸ ಮಾಡ್ತಿದ್ದೆ, ಅಸಿಸ್ಟೆಂಟ್ ಆಂಕೋ ಸರ್ಜನ್ ಅಂತ. ಒಂದು ನೈಟ್ ನನಗೊಂದು ಕಾಲ್ ಬಂತು ICUದಿಂದ. ಸಿಸ್ಟರ್ ನನಗೆ ಫೋನ್ ಮಾಡಿದರು, ಪೇಷಂಟ್ಗೆ ಉಸಿರಾಡ್ಸೋಕ್ಕೆ ತೊಂದರೆ ಆಗ್ತಾಯಿದೆ, ಸ್ವಲ್ಪ ಅರ್ಜೆಂಟಾಗಿ ಬನ್ನಿ ಅಂತ. ರಾತ್ರಿ 1:30ಗೆ. ಸೊ ರಾತ್ರಿ 1:30ಗೆ ನಾನು ಅಲ್ಲಿ ಹೋದೆ, ನೋಡಿದೆ, ಎಲ್ಲ ಪೇಷಂಟ್ಗೆ ಅಂತ ಏನು ತೊಂದರೆ ಇರಲಿಲ್ಲ. 2 ದಿನ ಮೊದಲು ನಾವು ಆಪ್ರೇಷನ್ ಮಾಡಿದ್ವಿ. ಅವ್ರದ್ದು ದೊಡ್ಡ ಆಪ್ರೇಷನ್ ಆಗಿತ್ತು. ಅವ್ರದ್ದು ಒಂದು ಸೈಡಿನ ಪುಪ್ಪು ಸಹ ನಾವು ತೆಗೆದಿದ್ವಿ. ಸೊ ಅದಕ್ಕೇನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೋದೆ. ಆವಾಗ ಅವ್ರು ಏನಾದ್ರು ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಪೇಷಂಟ್ ನನಗೆ ಹೇಳಿದರು, ನನಗೊಂದು ದುವಿಧೆ ಇದೆ, ಸಾಯುವಾಗ ನೋವಾಗುತ್ತಾ ಅಂತ ಕೇಳಿದರು ನನಗೆ. ಸೊ ನನಗೆ ಅವಾಗ ಶಾಕ್ ಆಯಿತು. ಇದು ICUದಲ್ಲಿ ಪೇಷಂಟ್ ಇದ್ದಾಗೆ ನಾವು ಪೇಷಂಟ್ಗೆ ಹೀಲ್ ಮಾಡೋಕ್ಕಂತ ಯೋಚನೆ ಮಾಡಿ ನಾವು ಅವ್ರಿಗೆ ಏನೇನು ಬೇಕು, ನಮಗೇನು ಅಲೋಪತಿಯಲ್ಲಿ ಕಲಿಸಿದಾರೆ ಅದ್ರ ಪ್ರಕಾರ ನಾವು ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ಕೊಡ್ತೇವೆ. ಬಟ್ ಅವ್ರದ್ದು ಫೀಲಿಂಗ್ ಏನಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲಲ್ಲ. ಅವ್ರ ಪಾಪ ಒಬ್ಬರೇ ಇರ್ತಾರೆ, ಅವರು ರಿಲೇಟಿವ್ಸಲ್ಲಿರಲ್ಲ, ಅವ್ರದ್ದು ಏನಾದರೂ ಆಗೋದ್ರ ಫೀಲಿಂಗ್ ಬಗ್ಗೆ ಯಾರಿಗೂ ಅವ್ರಿಗೆ ಹಂಚ್ಕೊಳಕ್ಕಾಗಲ್ಲ. ಅವ್ರು ಯಾರು ಎಲ್ಲಿ ಕೆಲಸ ಮಾಡೋರಿಗೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಯಾರು ಬೇರೆಯವ್ರಿಗೂ ಅವ್ರ ಫ್ರೆಂಡ್ಸಿಗೂ ಅಲ್ಲಿ ಅಲೋ ಮಾಡಲ್ಲ. ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ, ಈಗ ಇಲ್ಲಿ ಮಲ್ಕೊಂಡು ICUದಲ್ಲಿ ಪೇಷಂಟ್ಸು ಈ ಥರ ಎಲ್ಲ ಫೀಲಿಂಗ್ ಯೋಚನೆ ಮಾಡ್ತಾನೆ, ಅವ್ನು ಸಾಯೋದು ಯೋಚನೆ ಮಾಡ್ತಿದ್ದಾನೆ. ಅದಕ್ಕೆ ಆ ಟೈಮಲ್ಲಿ ಅವ್ನಿಗೆ ಹಾಗೆ ನಗೆಯಿಂದ ಅವ್ರಿಗೆ ಹೇಳಿಬಿಟ್ಟೆ, ನಿಮಗೇನಾಗಲ್ಲ, ನೀವು ಎಲ್ಲ ಆರಾಮಾಗ್ತೀರ, ಯಾಕೆ ಬರೀ ಮಾಡ್ತೀರಾ, ಏನಾಗಲ್ಲ, ನಿಮಗೆ ಒಳ್ಳೆಯದು ಅಂತ ಹಾಗೆ ಅವ್ರಿಗೆ ಉತ್ತರ ಕೊಟ್ಟು ಮುಗಿಸಿದೆ. ಬಟ್ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಅದು ನಡೀತಾ ಇತ್ತು. ಅದೇ ಒಂದು ವಾರದಲ್ಲಿ ಒಂದು ಪೇಷಂಟು, ಅವ್ರು ಸೂಪ್ರಿಟೆಂಟ್ ಆಫ್ ಪೊಲೀಸ್ ಇದ್ದರು. ಅವ್ರಿಗೆ ಕ್ಯಾನ್ಸರ್ ಸ್ಟೇಜ್ 4 ಆಗಿತ್ತು, ಪ್ರೋಸ್ಟೇಟ್ ಕ್ಯಾನ್ಸರ್. ಬೆನ್ನು ಹುರಿಯಲ್ಲೆಲ್ಲ ಕಡೆ ಹೋಗಿತ್ತು. ಅವರು ಒಂದು 4-5 ತಿಂಗಳ ಮೊದಲು ಸೂಪ್ರಿಟೆಂಟ್ ಆಫ್ ಪೊಲೀಸ್ ಅಂತಿದ್ರು. ಬಟ್ ಅದಾದಮೇಲೆ ಅವ್ರ ಕಡೆ ಯಾರೂ ಬರೋರಿಲ್ಲ, ಅವ್ರ ಮನೆಯವರು ಯಾರು ಬರ್ತಿರಲಿಲ್ಲ, ಅವರು ಯಾವಾಗಲೂ ಅಳ್ತಾನೆ ಇರ್ತಿದ್ರು. ಅವ್ರು ನನಗಂದ್ರು 5-6 ಮಂತ್ಸ್ ಮೊದಲು ನನಗೆ ಎಷ್ಟು ಜನ ಸೆಲ್ಯೂಟ್ ಹೊಡಿತಿದ್ರು, ಈಗ ಒಬ್ಬರು ಬರೋಲ್ಲ ಅಂತ. ಸೊ ಅವ್ರಿಗೆ ಈಗೋ ನಮಗೆ ಎಷ್ಟಿರುತ್ತೆ, ಈ ಲೆವೆಲ್ ಹೈ ಈಗೋ ಇದ್ದು ಸಡನ್ನಾಗಿ ಕೆಳಗಡೆ ಬಿದ್ದಾಗೆ ಅದು ಹೆಂಗಾಗತ್ತೆ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಸೊ ಅದಕ್ಕೆ ಲೈಫಲ್ಲಿ ನಾನು ಯೋಚನೆ ಮಾಡಿದೆ, ಅವನಿಗೆ ಎಷ್ಟಾದರೂ ದೊಡ್ಡ ಪೊಸಿಷನ್ ಇರಲಿ, ಏನಾದರೂ ಇರಲಿ, ಬಟ್ ಅವನಿಗೆ ತಾನು ಗ್ರೌಂಡೆಡ್ ಇರಬೇಕು. ತುಂಬ ನಾನು ನಂದು ಅನ್ನೋದು ಅಹಂಕಾರ ಇರೋದ್ರಿಂದ ನಮಗೆ ಎಷ್ಟೋ ತೊಂದರೆ ಆಗ್ತವೆ. ನಮಗೆ ಯಾವಾಗ ಬೇಕೋ ಆವಾಗ ನಮಗೆ ಸಪೋರ್ಟರ್ಸ್ ಇರಲ್ಲ. ಅದು ಪದವಿ ಇಲ್ಲ ಚೇರದ ಪವರ್ದಿಂದಷ್ಟೇ ನಿಮ್ಗೆ ಸಿಕ್ಕಿರುತ್ತೆ. ನಾಳೆ ನೀವು ಆ ಜಾಗದಲ್ಲೆಲ್ಲ ಬೇರೆ ಇರ್ತಾರೆ. ಸೊ ನಾವು ಅದನ್ನು ಪರ್ಮನೆಂಟ್ ಅಂತ ತಿಳ್ಕೊಂಡು ನಾವು ಅಹಂಕಾರದಲ್ಲಿ ಇರ್ತೇವೆ. ಸೊ ಇದೆರಡು ಕಾರಣ ಆದಮೇಲೆ ನಾನು ಹಾಗೆ ಯೋಚನೆ ಮಾಡಿದೆ. ಒಂದು ಸರಿ ನಾನು ಅಲ್ಲಿ ಹಾಸ್ಪಿಟ್ಲ್ ಬಿಟ್ಟು ನನ್ನ ಹಾಸ್ಪಿಟ್ಲಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ 2005ರಲ್ಲಿ. ಆವಾಗ ನಮ್ಮ ಫಾದರ್ಗೆ ಒಂದು ಕ್ಯಾನ್ಸರ್ ಅಟ್ಯಾಕ್ ಆಯಿತು. ಅವರು ಪಿಡಿಯಾಟ್ರಿಷಿಯನ್ ಇದ್ದರು. ಅವರು ವೆರಿ ಡೈನಾಮಿಕ್ ಪರ್ಸನ್, ಹಿಂಗೆ ಸ್ಟ್ರೆಸ್ ಏನು ತೊಗೋತಿರಲಿಲ್ಲ. ಲೀಡರ್ಶಿಪ್ ಕ್ವಾಲಿಟಿ, ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಇದ್ದವರು ಪ್ರೆಸಿಡೆಂಟ್ ಇದ್ದರು.
ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ರು. ಯಾವಾಗಲೂ ಲೈಫಲ್ಲಿ ನಾನ್ ವೆಜ್ ತಿಂದಿಲ್ಲ, ಯಾವಾಗಲೂ ಲೈಫಲ್ಲಿ ಒಂದು ಅಡಿಕೆನೂ ಹಾಕಿಲ್ಲ. ಡೈಲಿ 1ರಿಂದ 1.5 ತಾಸು ಎಕ್ಸಸೈಸ್ ಇಲ್ಲ, ಸ್ಪೋರ್ಟ್ಸ್ ಆಡ್ತಿದ್ರು. ಎಲ್ಲ ಟೈಪ್ ಸ್ಪೋರ್ಟ್ಸ್ ಅವ್ರು ಆಡ್ತಿದ್ರು. ತಮ್ಮದು ಆ್ಯಸ್ ಎ ಡಾಕ್ಟರ್ ತಮ್ಮದು ಹೆಲ್ತ್ ತುಂಬ ಒಳ್ಳೆಯದು ಮೇಂಟೈನ್ ಮಾಡಿದರು. ಬಟ್ ಆದರೂ ಅವ್ರಿಗೆ ಕ್ಯಾನ್ಸರ್ ಆಯಿತು. ನನಗೆ ಆ್ಯಸ್ ಎ ಕ್ಯಾನ್ಸರ್ ಸರ್ಜನ್ ನಾನು ಯೋಚನೆ ಮಾಡಿದೆ, ಇವ್ರಿಗೆ ಕಾರಣ ಏನು ಕ್ಯಾನ್ಸರ್ ಆಗಿದ್ದು ಅಂತ. ನಾನು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದ ಮೇಲೆ ನನಗೆ ಗೊತ್ತಾಯಿತು, ಈಗ ನಾರ್ಮಲ್ ಕ್ಯಾನ್ಸರ್ದು ಏನು ಕಾಸಸ್ ಇದ್ದಾವೆ, ಇದು ಫುಡ್ ಆಯಿತು, ಇದು ಆಯಿತು, ಅದರೆಲ್ಲ ಬಿಟ್ಟರೆ ಸ್ಟ್ರೆಸ್ ಆರ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆರ್ ದ್ವೇಷ ಆರ್ ಏನಾದರೂ ಎಮೋಷನ್ಸ್ ನಾವು ನಮ್ಮ ಒಳಗೆ ಇಟ್ಕೊಂಡು ಶೇರ್ ಮಾಡಿಲ್ಲ, ಸೊ ಅದರಿಂದ ಅದಾಗುತ್ತೆ. ಅದು ಒಂದು ನನ್ನ ಪಾಯಿಂಟ್ ಏನು ಅನ್ನಿಸ್ತು, ನಮ್ಮ ಫಾದರ್ ಯಾರಿಗೂ ತೊಂದರೆ ಆಗಿದ್ರ ಬಗ್ಗೆ ಹಂಚ್ಕೊಳ್ತಿರ್ಲಿಲ್ಲ, ಅವ್ರು ತಮ್ಮಲ್ಲೇ ಇಟ್ಕೋತಿದ್ರು, ಅದನ್ನ ಸಾಲ್ವ್ ಮಾಡೋಕ್ಕೆ ಹೋರಾಡ್ತಿದ್ರು. ಸೊ ಅದು ಒಂದು ಪಾಯಿಂಟ್ ನನಗೆ ಅನಿಸ್ತು, ಈ ಕಾರಣ ಇರ್ಬೋದು, ದಟ್ ಈಸ್ ಯು ಆರ್ ಸಪ್ರೆಸಿಂಗ್ ಯುವರ್ ಎಮೋಷನ್ಸ್, ಸೊ ದ್ಯಾಟ್ ಕ್ಯಾನ್ ಬಿ ಎ ಕಾಸ್ ಆಫ್ ಕ್ಯಾನ್ಸರ್. ಸೊ ಅದು ಸೈಕಾಲಜಿಕಲ್ ಕಾಸಸ್ ಆಫ್ ಕ್ಯಾನ್ಸರ್ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದೆ. ಒಂದು 15 ವರ್ಷದಿಂದ ಅದನ್ನೇ ಮಾಡ್ತಾಯಿದ್ದೆ. ಈಗ ನಾವು ಕ್ಯಾನ್ಸರ್ ಪೇಷಂಟ್ ಬಂದಮೇಲೆ ಅವ್ರ ಸೈಕಾಲಜಿಕಲ್ ಕಾಸ್ ಏನಿದೆ ಅದನ್ನು ಫಸ್ಟ್ ನೋಡ್ತಾನೆ. ಅದಾದ್ಮೇಲೆ ಅದನ್ನು ನಾವು ಸರಿಯಾಗಿ ಮಾಡಿ ಅದ್ರ ಮೆಡಿಟೇಷನ್ದಿಂದ ಅವ್ರಿಗೆ ಇದು ಮಾಡಿದ್ಮೇಲೆ ಸೈಕಾಲಜಿಕಲ್ ಕಾಸ್ ಯಾವುದಾದ್ರೂ ನೀವು ಟ್ಯಾಬ್ಲೆಟಿಂದ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಮೆಡಿಟೇಷನ್ನೇ ಮಾಡಬೇಕು. ಸೊ ಅದನ್ನು ಅವ್ರಿಗೆ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಗೆ ಇನಫ್ ಆಫ್ ರಿಸಲ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆಯ ಅದ್ಭುತವಾದ ಸಂದೇಶ ಸರ್. ಆ್ಯಸ್ ಎ ವೈದ್ಯರಾಗಿ ಯಾವ ಥರ ಧ್ಯಾನಕ್ಕೆ ಪ್ರತಿಯೊಬ್ಬ ಮನುಷ್ಯ ಕನೆಕ್ಟ್ ಆಗಲೇಬೇಕು ಅನ್ನೋದಕ್ಕೆ ಅಪ್ಪಾಜಿಯವರೇ ಕಾರಣ. ಅಂದರೆ ಒಂದು ಸ್ಟೆಪ್ ತಗೊಳ್ಳಿಕ್ಕೆ ಅವರು ವೈದ್ಯರಾಗಿ ಸಹಿತ ಸಮಥಿಂಗ್ ಏನೋ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದರು. ಅದನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡದೆ ಅದಕ್ಕೆ ಒಂದೇ ಒಂದು ದಾರಿ ಧ್ಯಾನ ಅಂತ ಹೇಳಿದ್ರಿ. ಗುಡ್. ಸೊ ಎಲ್ರಿಗೂ ಇವತ್ತು ನಮ್ಮ ಕನ್ನಡ PMC ವಾಹಿನಿ ವೀಕ್ಷಿಸ್ತಿರುವ ಎಲ್ರಿಗೂ ಇದು ಒಂದು ಒಳ್ಳೆಯ ಸಂದೇಶ ಮಾಸ್ಟರ್ಸ್. ಅಂದರೆ ಒಬ್ಬ ವ್ಯಕ್ತಿ ಆದ ತಕ್ಷಣ ತನ್ನನ್ನು ತಾನು ತಿಳ್ಕೋಬೇಕು, ತನ್ನಲ್ಲಿರೋ ಜ್ಞಾನವನ್ನು ಹಂಚಬೇಕು ಅನ್ನೋದಕ್ಕೆ, ಅದೇ ಥರ ತನ್ನಲ್ಲಿರೋ ಒಂದು ಯಾವುದೇ ಒಂದು ಅಂದರೆ ಅನಿಸಿಕೆಗಳನ್ನು ಹೊರಗಡೆ ಶೇರ್ ಮಾಡಿದಾಗ ಅದು ಮಾಡಲ್ಲ, ಯಾರೂ ಮಾಡಲ್ಲ. ಅದಕ್ಕಿರುವ ಒಂದೇ ಒಂದು ದಾರಿ ಧ್ಯಾನದಿಂದ. ಅದು ಹಾಗೇ ಒಳಗಡೆ ಇಟ್ಕೊಂಡು ಎಮೋಷನ್ ಫೀಲಿಂಗ್ನಿಂದ ಮನುಷ್ಯ ಡಿಸ್ಟರ್ಬ್ ಆಗ್ತಾನೆ ಬಾಡಿ ವೈಸ್. ಅದಕ್ಕೆ ಇವತ್ತು ನಮ್ಮ ಗೌತಮ್ ಡಾಕ್ಟ್ರೆ ಒಂದು ಒಳ್ಳೆಯ ಸಲಹೆ ಕೊಟ್ಟರು ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಈಗ ಮತ್ತೆ ಮುಂದೆ ಅಂದರೆ ವೈದ್ಯರಾಗಿ ಅಪ್ಪಾಜಿಯವರ ಒಂದು ಘಟನೆಯಿಂದಾಗಿ ಧ್ಯಾನ ಅನ್ನೋದು ಬೇಕು ಅಂತ ತಮಗೆ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಎಸ್, ಧ್ಯಾನ ಬೇಕು, ಒಳಗಡೆ ನಮ್ಮಲ್ಲಿರೋ ಒಂದು ಎಮೋಷನ್ ಫೀಲಿಂಗ್ಗೆ ಟ್ರೀಟ್ಮೆಂಟು ಧ್ಯಾನ ಅಂತ. ಅದೇ ಥರ ಸಾಕಷ್ಟು ಅವ್ರದ್ದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅದರಲ್ಲಿ ತಾವು ಇವಾಗ ತಾನೇ ಶೇರ್ ಮಾಡ್ಕೊಂಡ್ರಿ, ನಾನು ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡಬೇಕಂತ ಅನ್ನಿಸ್ತು. ಸೊ ಇವಾಗ ಸುಮಾರು ತಾವು 15 ವರ್ಷದಿಂದ ಈ ಒಂದು ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ. ಆ ಕ್ಯಾನ್ಸರ್ ಕಾಯಿಲೆಗೂ ಮತ್ತು ಈ ಧ್ಯಾನಕ್ಕೂ ಏನಾದರೂ ಸಂಬಂಧ ಇದೆ ಅಂತೀರಾ? ಅದು ಅಂದರೆ ಧ್ಯಾನದ ಮುಖಾಂತರ ಈವನ್ ಕ್ಯಾನ್ಸರ್ ಪೇಷಂಟ್ಗಳು ಸಹಿತ ಉತ್ತಮ ಒಂದು ಆರೋಗ್ಯ ಪಡಿಬೋದಂತ ತಮ್ಮ ಒಂದು ವೈದ್ಯ ವೃತ್ತಿ ಮುಖಾಂತರ ಧ್ಯಾನದ ಒಂದು ಅನಿಸಿಕೆ ಅನುಭವಗಳನ್ನು ತಿಳಿಸ್ಕೊಡಿ ಸರ್ ನಮ್ಮ PMC ಕನ್ನಡ ವೀಕ್ಷಕರಿಗೆ. ಯಾವುದಾದ್ರೂ ಕಾಯಿಲೆಗಳನ್ನು ನಾವು ಧ್ಯಾನದಿಂದ ಸರಿ ಮಾಡ್ಬೋದು. ಬಟ್ ಅದು ಎಸ್ಪೆಷಲಿ ಕ್ಯಾನ್ಸರ್ದಲ್ಲಿ ಯಾವ ಸ್ಟೇಜ್ ಇದೆ ಅದ್ರ ಮೇಲೆ ಡಿಪೆಂಡು. ಆ್ಯಂಡ್ ಅವ್ರಿಗೆ ಎಷ್ಟು ವಿಶ್ವಾಸ ಇದೆ ಧ್ಯಾನ ಮಾಡೋದ್ರಲ್ಲಿ ಅದು ಡಿಪೆಂಡು. ಆಮೇಲೆ ಅವ್ರಿಗೆ ಎಷ್ಟು ಹೊತ್ತು ಅವ್ರಿಗೆ ಮಾಡೋಕ್ಕಾಗತ್ತೆ. ಯಾಕಂದರೆ ಈಗ ಸ್ಟೇಜ್ 4 ಕ್ಯಾನ್ಸರಲ್ಲಿ ಬಂದಮೇಲೆ ಪೇಷಂಟು ಅವ್ರಿಗೆ ನಾ ಧ್ಯಾನ ಕಲ್ಸೋಕೆ ಹೋದರೆ ಅವ್ರಿಗೆ ಎಷ್ಟೋ ಜನಕ್ಕೆ ಕುಂದ್ರೋಕ್ಕಾಗಲ್ಲ, ಅವ್ರಿಗೆ ಊಟ ಹೋಗಲ್ಲ, ಅವ್ರಿಗೆ ಇಷ್ಟು ಬಳಲ್ತಿರ್ತಾರೆ, ನೋವಿರುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಆ ಟೈಮಲ್ಲಿ ಈಗ ಎಲ್ಲನೂ 100% ಹೀಲ್ ಆಗಿಬಿಡುತ್ತೆ ಅಂತ ಹೇಳಲ್ಲ. ಎಟ್ಲೀಸ್ಟ್ ಅವ್ರ ತೊಂದರೆಗಳು ಏನಿದ್ದಾವೆ ಸ್ಟೇಜ್ 4ಅಲ್ಲಿ ಅದು ಕಡಿಮೆ ಆಗುತ್ತೆ. ಅದೇನೋ ಅವ್ರು ಹೆದರ್ತಾರೆ, ಫಿಯರ್ ಇರುತ್ತೆ. ನಾನು ಇವತ್ತು ಹೋಗ್ತೇನೆ, ನಾಳೆ ಹೋಗ್ತೇನೆ ಅನ್ನೋದು ಫಿಯರ್, ನಾಳೆ ಏನಾಗುತ್ತೋ ಅನ್ನೋದು ಫಿಯರು, ಆರ್ ನನಗಿನ್ನೂ ಏನೇನೋ ತೊಂದರೆ ಆಗುತ್ತೋ ಅನ್ನೋದು ಫಿಯರ್. ಯಾಕಂದರೆ ಈಗ ಫಸ್ಟ್ ನಮ್ಮ ಕಡೆ ಪೇಷಂಟ್ ಬಂದ ತಕ್ಷಣ ನಾವು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಹೇಳಿದ ತಕ್ಷಣ ಅವ್ರು ಫಸ್ಟ್ಗೆ ಅದು ತಲೆಯಲ್ಲಿ ಚಲೋ ಆಗ್ಬಿಡುತ್ತೆ. ಈಗೇನು ನಾ ಕ್ಯಾನ್ಸಲ್ ಆದ್ನಾ, ನನ್ನ ಲೈಫ್ ಇಷ್ಟೇನಾ, ಮುಗಿತಾ, ಇದರಿಂದ ಏನಾದರೂ ನಾವು ಹೊರಗೆ ಬರೋಕ್ಕಾಗುತ್ತಾ, ಇಷ್ಟು ಜನ ನಾನು ನೋಡಿದ್ದೇನೆ ಯಾರೂ ಹೊರಗೆ ಬಂದಿಲ್ಲ ಅಂಥದ್ದು ಮೊದಲೇ ತಲೆಯಲ್ಲಿ ಹೋಗಿಬಿಡುತ್ತೆ. ನಾರ್ಮಲ್ಲು ಜನ
ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಯಾರು ಛಲ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಮೆಜಾರಿಟಿ ಜನರು ನಾನು ನೋಡಿದ್ದೇನೆ ಹೊರಗಡೆ ಬಂದಿದ್ದಾರೆ. ಅವ್ರು ಸ್ಟೇಜ್ 4 ಕ್ಯಾನ್ಸರಲ್ಲಿದ್ದರು, ಅವ್ರು ಸರಿಯಾಗಿ ಹೋಗಿದ್ದಾರೆ. ಬಟ್ ಎಲ್ಲ ಟ್ರೀಟ್ಮೆಂಟು ನೀವು ತೊಗೋಬೇಕು. ನೀವು ಎಲ್ಲ ಬಿಟ್ಟು ಓನ್ಲಿ ಮೆಡಿಟೇಷನ್ ಮಾಡಬೇಡಿ. ನಾರ್ಮಲ್ ಏನು ಡಾಕ್ಟರ್ ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಜೊತೆಗೆ ನೀವು ಆ್ಯಡ್ ಮಾಡಿ ಧ್ಯಾನದಿಂದ ಆ ಟ್ರೀಟ್ಮೆಂಟ್ ಫಲಿಸುವುದು ಹೆಚ್ಚಿಗೆ ಆಗುತ್ತೆ. ಫಾಸ್ಟಾಗಿ ಡಾಕ್ಟ್ರೇ ನಿಮ್ಗೆ ಹೇಳ್ತಾರೆ ನೀವು ಇಷ್ಟು ಬೇಗ ಆರಾಮಾಗಿಬಿಟ್ರಿ, ನಿಮಗೆ ನಾವು ಟ್ರೀಟ್ಮೆಂಟ್ ಕೊಡೋದು ಜರುರತ್ತೆ ಇಲ್ಲ, ಸಾಕು ಇದು ಟ್ರೀಟ್ಮೆಂಟ್ ಅಂತ ಬೇಗ ಅವರು ನಿಮ್ಗೆ ಹೇಳ್ತಾರೆ. ಪ್ಲಸ್ ನಿಮಗೆ ನಾನು ಒಂದು ಏನೋ ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು. ಕ್ಯಾನ್ಸರ್ ಒಂದು ನಮಗೆ ದೇವರು ಕಳಿಸಿದ್ದಾನೆ ಅಂದರೆ ನಮಗೇನೋ ಕಲಿಸೋಕಿದೆ. ಅದು ನಮ್ಮ ಲೈಫಲ್ಲಿ ನಮಗೆ ಡಿಸಿಪ್ಲಿನ್ ತರೋಕ್ಕೆ ದೇವ್ರು ಮಾಡ್ತಿದ್ದಾನೆ. ಸೊ ಅದನ್ನು ನಾವು ಕಲಿಬೇಕು. ಅದನ್ನು ನೋಡ್ಕೊಂಡು ನಾವು ಡಿಸಿಪ್ಲಿನ್ನಾಗಿ ನಾವು ಕರೆಕ್ಟಾಗಿ ಮಾಡಿದ್ವಿ, ನಾವು ಕ್ಯಾನ್ಸರ್ ಅಂತ ಕಾಯಿಲೆನೂ ಧ್ಯಾನದಿಂದ ಸರಿ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ತಾವು ಹೇಳಿದ್ರಿ ಇವಾಗ ಕ್ಯಾನ್ಸರ್ ಪೇಷಂಟ್ಗಳಿಗೂ ಈ ಥರ ಅಂದರೆ ಮೆಡಿಸಿನ್ ಜೊತೆಗೆ ಮೆಡಿಟೇಷನ್ನನ್ನು ಅಡಾಪ್ಟ್ ಮಾಡ್ಕೊಳ್ರಿ ಅಂತ, ಆಗ ಬೇಗನೆ ನೀವು ಚೇತರಿಸ್ಕೊಳ್ತೀರಾ ಅಂತ. ಸೊ ಒಳ್ಳೆ ವಿಷಯ. ಹಾಗೆ ತಾವು ಧ್ಯಾನ ಮಾಡ್ತಾ ಇದ್ದೀರಾ, ತಮ್ಮ ಕುಟುಂಬ ಎಲ್ಲವೂ ಧ್ಯಾನ ಮಾಡ್ತಾ ಇದ್ದಾರೆ, ಮೇಡಮ್ ಅವರು ಆಗಿರ್ಬೋದು, ಹುಡುಗರು ಆಗಿರ್ಬೋದು. ಯಾಕಂದರೆ ಇವಾಗ ಒಬ್ಬ ವೈದ್ಯರಾಗಿ ತಾವು ಧ್ಯಾನ ಕಾಯಿಲೆಗಳಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕಾಯಿಲೆ ಅನ್ನೋದು ಅದೊಂದು ಸಮಸ್ಯೆ ಅಂದ್ಕೊಳ್ರಿ, ಆ ಸಮಸ್ಯೆ ಬರದೆ ಪೂರ್ವ ಸಿದ್ಧತೆಯಾಗಿ ಧ್ಯಾನ ಮಾಡಿದರೆ ಚೆನ್ನಾಗಿನ ಹೇಗೆ? ತಮ್ಮ ಒಂದು ಆ್ಯಸ್ ಎ ಡಾಕ್ಟರ್ ಆಗಿ ತಮ್ಮ ಸಲಹೆ ಕೇಳ್ತಾ ಇದ್ದೀವಿ. ಯಾವಾಗಲೂ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ನಮ್ಗೆ ಅದು ಆಗೇಬಾರ್ದಂದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರಿ. ಈಗ ನಾನು ಅದನ್ನೇ ಹೇಳ್ತೇನೆ ನಮ್ಮ ಪೇಷಂಟ್ಸ್ಗೆ, ನಿಮ್ಮ ಕಡೆ ವೆಹಿಕಲ್ ಇದೆ, ಬೈಕ್ ಇದೆ, ಕಾರ್ ಇದೆ, ಅದನ್ನ ಸರ್ವಿಸ್ ನೀವು ಮಾಡಿಸ್ತೀರ ಅಲ್ವಾ? ಅದೇನು ಅದು ಬಂದಾದ್ಮೇಲೆ ಹೋಗಿ ಸರ್ವಿಸ್ ಸ್ಟೇಷನ್ಗೆ ಹೋಗಲ್ಲ, ಡೈಲಿ ಸರ್ವಿಸ್ಸು ಇಲ್ಲ 3 ಮಂತ್ಸು 1 ಇಯರು ಏನಾದರೂ ಸರ್ವಿಸ್ ಮಾಡಿಸ್ತಾರೆ. ಹಾಗೆ ಈಗ ಶುಗರ್ ಬಂದಿರುತ್ತೆ, ಬಿ ಪಿ ಬಂದಿರುತ್ತೆ, 2 ವರ್ಷವರೆಗೆ ಶುಗರ್ ಚೆಕ್ ಮಾಡಿಸಲ್ಲ, 2 ವರ್ಷ ಬಿ ಪಿ ಚೆಕ್ ಮಾಡಿಸಲ್ಲ. ಹಾಗೆ ಜನ ಇರ್ತಾರೆ. ಎಲ್ಲರಿಗೇನು ಇಲ್ಲ ಹಾಸ್ಪಿಟ್ಲಿಗೆ ಹೋದರೆ ಖರ್ಚಾಗುತ್ತೆ, ಮತ್ತೇನಾದರೂ ಹೇಳ್ಬಿಡ್ತಾರೇನೋ, ರಿಪೋರ್ಟಲ್ಲಿ ಮತ್ತೇನಾದರೂ ಬಂದುಬಿಡುತ್ತಾ ಅಂಥದ್ದೊಂದು ಹೆದರಿಕೆಯಿಂದ ಅವರು ಮಾಡಲ್ಲ. ಸೊ ಅದಕ್ಕೆ ದೇಹ ನಮಗೆ ಬಂದಿದೆ, ದೇಹದಲ್ಲೇ ನಾವು ಇರೋದು, ದೇವ್ರು ಕೊಟ್ಟಿದ್ದ ದೇಹ ಒಂದು ನಮ್ಮ ಮಂದಿರ, ಅದು ನಾವು ಇರೋದೇ ಅಲ್ಲೇ. ಅದನ್ನು ನಾವು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂದರೆ, ಈಗ ನಾವು ಸರಿ ಇಲ್ಲ, ನಾವು ಹೆಲ್ತಲ್ಲಿ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿಯರಿಗೆ ಅದು ಬರ್ಡನ್. ಸೊ ನಾವು ನಮ್ಮ ಫ್ಯಾಮಿಲಿಯರಿಗೆ, ನೀವು ನಿಮ್ಮ ಫ್ಯಾಮಿಲಿಯರಿಗೆ ಪ್ರೀತಿ ಮಾಡ್ತಿದ್ರೆ ನಿಮ್ಮದು ದೇಹ ಸರಿ ಇಟ್ಕೊಳ್ಳಿ ಅಲ್ವಾ? ಯಾಕಂದರೆ ಅವ್ರಿಗೆ ಬರ್ಡನ್ ನಿಮಗೆ ಆರಾಮಿಲ್ದಂಗೆ ಅವ್ರಿಗೆ ಆಗಬಾರ್ದು. ಸೊ ಅದಕ್ಕೆ ಇದನ್ನು ನಾವು ಮೊದಲಿಂದ ಮಾಡ್ಕೊತ ಬಂದರೆ ಎಷ್ಟೋ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಬೋದು. ಈಗ ಸಪೋಸ್ ನಮಗೆ ಡಯಾಬಿಟಿಸ್ ಆಗ್ತಾಯಿದ್ರೆ ಅದು ಪೋಸ್ಟ್ಪೋನ್ ಆಗ್ಬೋದು, ಹೈಪರ್ ಟೆನ್ಷನ್ ಆಗ್ತಾಯಿದ್ರೆ ಅದು ಪೋಸ್ಟ್ಪೋನ್ ಆಗುತ್ತೆ. ಆರ್ ನಮಗೇನಾದರೂ ಡಿಪ್ರೆಷನ್ ಆಯಿತು, ಉಳಿದದ್ದು ಏನಾದರೂ ಆಯಿತು, ಇಲ್ಲ ಧ್ಯಾನದಿಂದ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂದರೆ ನಮಗೆ ಇರಿಟೇಷನ್ನು, ಆ್ಯಂಗರು ಇದೆಲ್ಲ ಕಡಿಮೆ ಆಗಿಬಿಡುತ್ತೆ. ಇದು ಕಡಿಮೆ ಆಗೋದ್ರಿಂದ ನಮಗೆ ಮನಸ್ಸಮಾಧಾನ ಇರೋದ್ರಿಂದ ಕಾಯಿಲೆ ಕೂಡ್ಕೊಳ್ಳೋದು ಕಡಿಮೆ ಆಗುತ್ತೆ ನಮಗೆ. ಸೊ ಡೇ ಟು ಡೇ ನಾವು ಮಾಡೋದ್ರಿಂದ ಅದರಿಂದ ತುಂಬ ನಮಗೆ ಹೆಲ್ತ್ ಬಗ್ಗೆ ಇಫೆಕ್ಟ್ ತುಂಬ ಆಗುತ್ತೆ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಈಗ ನಾವು ಈಗ ತಾನೇ ಈ ಹಾಸ್ಪಿಟ್ಲ ಒಂದು ಕಾಂಪೌಂಡ್ನಲ್ಲಿ ಪಿರಮಿಡ್ ಕಟ್ಟಡ ನೋಡಿದ್ವಿ. ಆ್ಯಕ್ಚುಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಪತ್ರಿಜಿಯವರು ಬೋಧಿಸಿರುವ ಧ್ಯಾನ ಆನಾಪಾನಸತಿ ಧ್ಯಾನ ಅಂದರೆ ಬುದ್ಧನ ಪ್ರಬೋಧಿತ ಆನಾಪಾನಸತಿ ಧ್ಯಾನವನ್ನು ನಾವು ಪಿರಮಿಡ್ ಕೆಳಗಡೆ ಕುಳಿತು ಸಾಧನೆ ಮಾಡ್ತಾ ಇರ್ತೀವಿ. ಸೊ ಅಂತಹ ಒಂದು ಅದ್ಭುತವಾದ ಶಕ್ತಿಯ ತಾಣ ಅದು. ನಿಮ್ಮ ವೈದ್ಯರ ಹತ್ರ ನಾನು ಹೇಳಬೇಕು ಅಂತಂದರೆ 100ಕ್ಕೆ 100ರಷ್ಟು ಪ್ರಾಣಶಕ್ತಿ ಸಿಗುವ ಒಂದು ಏನಾದರೂ ಇದೆ ಕಟ್ಟಡ ಅಂದರೆ ಅದು ಪಿರಮಿಡ್ ಕಟ್ಟಡ. ಸೊ ಅಂತಹ ಒಂದು ಅದ್ಭುತವಾದ ಕಟ್ಟಡವನ್ನು, ಪಿರಮಿಡ್ ಒಂದು ಶಕ್ತಿ ತಾಣವನ್ನು ತಮ್ಮ ಹಾಸ್ಪಿಟ್ಲ್ ಕಾಂಪೌಂಡ್ನಲ್ಲಿ ನಾವು ನೋಡಿದ್ವಿ. ಬಹಳ ಆಶ್ಚರ್ಯ ಆಯಿತು, ಜೊತೆಗೆ ಆನಂದ ಆಯಿತು. ಆ್ಯಸ್ ಎ ವೈದ್ಯರಾಗಿ ನೀವು ಈ ಒಂದು ಚಿಕಿತ್ಸೆ ಮಾಡ್ತಾ ಪಿರಮಿಡ್ ನಿಮ್ಮ ಹಾಸ್ಪಿಟ್ಲ್ ಕಾಂಪೌಂಡ್ನಲ್ಲಿ ಕಟ್ಟಲಿಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೇಗೆ ಪ್ರೇರೇಪಿತರಾದ್ರಿ, ಅಥವಾ ಅದರಿಂದ ಆ ಬೆನಿಫಿಟ್ ಆಸ್ ಎ ಸೈನ್ಸ್ಗೆ ಏನಾದರೂ ಕನೆಕ್ಟ್ ಇದೆನಾ ಪಿರಮಿಡ್ ಎನರ್ಜಿ ಅನ್ನೋದು? ಸೊ ಅದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. 2008-2009 1 ಮಂತಲ್ಲಿ ನಾನು 4 ಡಯಾಬಿಟಿಸು ಮತ್ತು 2 ಬಿ ಪಿ ಪೇಷಂಟ್ ನೋಡಿದೆ. ಅವರೆಲ್ಲರೂ 18 ವರ್ಷಕ್ಕಿಂತ ಕೆಳಗಡೆ ಇದ್ದರು. ಸೊ ಆವಾಗ ನನಗೇನಿಸ್ತು, ನಮ್ಮದು ಸೈನ್ಸ್ ಇಷ್ಟು ಮುಂದುವರಿತಾ ಇದೆ, ಬಟ್
ಪೇಷಂಟ್ಸ್ ಯಂಗ್ ಏಜಲ್ಲಿ ಈಗೆಲ್ಲ ತೊಂದರೆ ಹೆಚ್ಚಿಗೆ ಆಗ್ತಾ ಇದ್ದಾವೆ. ನಾವು ಸೈನ್ಸಿಂದ ಅವ್ರಿಗೆ ಹೆಚ್ಚಿಗೆ ದಿನ ನಾವು ಲಾಂಗೇವಿಟಿ ಹೆಚ್ಚಿಗೆ ಆಗ್ತಾ ಇದೆ. ಈಗ ಸೀನಿಯರ್ ಸಿಟಿಸನ್ಸ್ ಹೆಚ್ಚಿಗೆ ದಿನ ಬದುಕ್ತಿದ್ದಾರೆ. NICUದಲ್ಲಿ ಇದ್ದ ಮಗು ಹೆಚ್ಚಿಗೆ ದಿನ ಬದುಕ್ತಾ ಇದೆ, ಬಟ್ ಅದು ಮಂದಬುದ್ಧಿದಾಗ್ತಾ ಇದೆ. ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಿಗೆ ಮಾಡ್ತಾ ಇದ್ದೇವೆ, ಬಟ್ ನಾವು ಸಫರಿಂಗ್ ಕಡಿಮೆ ಮಾಡೋಕ್ಕಾಗ್ತಿಲ್ಲ. ಅದು ನನಗನ್ನಿಸ್ತು. ಸೊ ಒಬ್ಬನು 10th ಎಕ್ಸಾಮ್ಗೆ ಹೋಗಿದ್ದ, ಅವ್ನು ಚಕ್ರ ಬಂದುಬಿದ್ದ. ಅವ್ರ ಅಜ್ಜ ಕರ್ಕೊಂಡು ಬಂದ, ಸರ್ ಇವ್ನು ಏನಾಗಿದೆ ಅಂತ. ಅವ್ನು BP ಚೆಕ್ ಮಾಡಿದ್ವಿ. ಅಜ್ಜ ಅಂದ, ಚೆಕ್ ಮಗುಂದು ಏನು BP ಚೆಕ್ ಮಾಡ್ತೀರಾ ಅಂತ. ಅವ್ನದು BP 180/110 ಇತ್ತು. ಸೊ ಆವಾಗ ನಾ ಯೋಚನೆ ಮಾಡಿದೆ, ದಿಸ್ ಇಸ್ ಹೈ ಟೈಮ್. ಸೈನ್ಸ್ ಈಸ್ ಗ್ರೋಯಿಂಗ್, ಸ್ಟಿಲ್ ಸಫರಿಂಗ್ ಈಸ್ ಇನ್ಕ್ರೀಸಿಂಗ್. ಸೊ ಇದಕ್ಕೆ ಏನಾದರೂ ನಾವು ಮಾಡಬೇಕು. ಸೊ ನಾನು 2 ದಿನದಲ್ಲೇ ನಾನು ಅನೌನ್ಸ್ ಮಾಡಿದೆ ನಮ್ಮ ಸ್ಟಾಫಿಗೆಲ್ಲರಿಗೆ, ನಾವು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡುವ ಅಂತ. ಸೊ ಅದಕ್ಕೆ ನಮ್ಮ ಹಾಸ್ಪಿಟಲ್ದಲ್ಲಿ ಒಂದು ರೂಮಲ್ಲಿ 2 ದಿನ ಆದಮೇಲೆ ಗಣಪತಿ ಹಬ್ಬ ಇತ್ತು. ನಾನಂದೆ ಇದು ಒಳ್ಳೆಯ ದಿನ, ಸ್ಟಾರ್ಟ್ ಮಾಡಿಬಿಡುವ ಮಾಡಿ. ಆ ದಿನದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಗುಡ್ ಸರ್. ಧ್ಯಾನ ಪ್ರಾರಂಭ ಮಾಡಿದ್ರಿ, ಅದರ ಜೊತೆಗೆ ಪಿರಮಿಡ್ ಕಟ್ಟಡ ಏನಿದೆ ಆ ಧ್ಯಾನಕ್ಕೆ ಪೂರಕವಾಗಿ ಹೇಗೆ ಸಹಾಯ ಮಾಡುತ್ತೆ, ಆ ಒಂದು ಧ್ಯಾನದ ಅವಶ್ಯಕತೆ ಪಿರಮಿಡ್ನ ಮುಖಾಂತರ ಎಷ್ಟು ಇದೆ ಅಂದರೆ ಎಲ್ಲಿಯಾದರೂ ನಾವು ನಮ್ಮ ಒಂದು ಧ್ಯಾನವನ್ನು ನಾವು ಹೇಳ್ತೀವಿ ಪಿರಮಿಡ್ ಧ್ಯಾನವನ್ನು ಅಥವಾ ಆನಾಪಾನಸತಿ ಧ್ಯಾನ 24 hours ಎನಿ ಟೈಮ್ ಎನಿ ಪ್ಲೇಸ್ ಮಾಡ್ಬೋದು ಅಂತ ಹೇಳ್ತೀವಿ. ಹಾಗಿದ್ದಾಗಲೂ ನಾವು ಮತ್ತೆ ಪಿರಮಿಡ್ನಲ್ಲಿ ಧ್ಯಾನ ಮಾಡ್ರಿ ಅಂತ ಹೇಳ್ತೀವಿ. ಸೊ ಪಿರಮಿಡ್ ಧ್ಯಾನ ಅಂತಲೇ ಪ್ರಚಲಿತ ಆಗಿದೆ. ಅಂದರೆ ಹೊರಗಡೆ ಮಾಡೋ ಧ್ಯಾನಕ್ಕೂ ಪಿರಮಿಡ್ನಲ್ಲಿ ಮಾಡೋ ಧ್ಯಾನಕ್ಕೂ ಏನು ವ್ಯತ್ಯಾಸ? ಆ್ಯಸ್ ಎ ವೈದ್ಯರಾಗಿ ನೀವು ಈ ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಬೇಕನ್ನೋ ಆಲೋಚನೆ ಹೇಗೆ ಬಂತು? ಅದು ಯಾವ ವರ್ಷ ಪ್ರಾರಂಭ ಮಾಡಿದ್ರಿ ಕನ್ಸ್ಟ್ರಕ್ಷನ್ನು ಅನ್ನೋದು, ಆ ಒಂದು ಪಿರಮಿಡ್ ನಿರ್ಮಾಣದ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಸರ್. ಈಗ ನಾವು ನಿಮ್ಗೆ ಹೇಳ್ದಂಗೆ, ನಾನು ಈಗ 2009-10ರಲ್ಲಿ ನಾವು ಇಲ್ಲಿ ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ವಿ ಮೆಡಿಟೇಷನ್ ಮಾಡಿಸೋದು. ಮಾಡಿದ ಮೇಲೆ ನಾನು ನೋಟಿಸ್ ಮಾಡಿದ್ದೆ, 1 ವಾರದಲ್ಲಿ ಅದು ಮೆಡಿಟೇಷನ್ ರೂಮ್ ಫುಲ್ ಆಯಿತು. ಆಮೇಲೆ ನಾನು 1 ತಿಂಗಳಲ್ಲಿ ಇನ್ನೊಂದು ಹಾಲ್ ಇತ್ತು ನಮ್ಮ ಹಾಸ್ಪಿಟಲ್ದಲ್ಲಿ, ಅಲ್ಲಿ ಮಾಡಿದ್ವಿ, ಅದು ಫುಲ್ ಆಯಿತು. ಅಂದರೆ ಆಮೇಲೆ ನನಗನ್ನಿಸ್ತು ಫುಲ್ ಅಂದರೆ ಎಷ್ಟು, ಒಂದು 60-70 ಜನ ಆರಾಮಾಗಿ ಬರ್ತಿದ್ರು. ಸೊ ನನಗನ್ನಿಸ್ತು ಇಷ್ಟು ಜನರಿಗೆ ಜರೂರತ್ ಅಲ್ಲ, ಮತ್ತು ಯಾಕೆ ನಾವು ದೊಡ್ಡದು ಮಾಡಬಾರ್ದು ಇನ್ನೊಂದು ಅಂತ. ಆಮೇಲೆ ನಾನು ಇದ್ರ ಬಗ್ಗೆ ತುಂಬ ಸರ್ಚ್ ಮಾಡಿದೆ. ಆಮೇಲೆ ನಾನು ಒಂದ್ಸಲ ಹಾಗೆ ನಮ್ಮ ಫಾದರು ಎಲ್ಲ ಇದು ಪಿರಮಿಡ್ದು ಬುಕ್ಕು ಅದೆಲ್ಲ ಅವ್ರ ಕಡೆ ಇತ್ತು, ಅವರೆಲ್ಲ ಓದ್ತಿದ್ರು ಅದನ್ನೆಲ್ಲ. ಸೊ ಆಮೇಲೆ ಅವರು ಚಿಕ್ಕವರಿದ್ದಾಗ ನಾನು ನೋಡಿದ್ದೆ, ಅವರು ಹಣ್ಣಿನ ಮೇಲೆ ಬ್ಲೇಡ್, ಶೇವಿಂಗ್ ಬ್ಲೇಡ್ ಮೇಲೆ, ಅದ್ರ ಮೇಲೆಲ್ಲ ಚಿಕ್ಕ ಚಿಕ್ಕ ಪಿರಮಿಡ್ ಅದೆಲ್ಲ ಇಡ್ತಿದ್ರು. ಸೊ ಪಿರಮಿಡ್ದು ಅವ್ರದ್ದು ಒಂದು ನೋಟ್ಸ್ ಇತ್ತು, ಅವ್ರು ಬರೆದಿದ್ದು. ಅದನ್ನು ನೋಡಿದೆ, ಪಿರಮಿಡ್ದಲ್ಲಿ ಏನಾಗಿತ್ತು, ಯಾಕೆ ಇದನ್ಯಾಕೆ ಓದಿದ್ರು ಅವರು ಅಂತ ಒಂದು ನೋಟ್ಸ್ ಅದು ಬರ್ಕೊಂಡಿಟ್ಟಿದ್ದು, ಅದನ್ನು ಒಮ್ಮೆ ಓದಿದೆ. ಓದಿದ ಮ್ಯಾಗೆ ಪಿರಮಿಡ್ದಲ್ಲಿ ಎನರ್ಜಿ ಇಷ್ಟು ಬರುತ್ತೆ ಅಂತ ಅದೆಲ್ಲ ಅದರಲ್ಲಿ ಇತ್ತು. ಅದಾದ್ಮೇಲೆ ನಾನು ಒಂದು ಸ್ವಲ್ಪ ನೆಟ್ಟಲ್ಲಿ ಸರ್ಚ್ ಮಾಡಿದೆ ಹೇಗೆ ಏನು ಅಂತ. ದೆನ್ ಐ ಥಾಟ್, ಈಗ ಎನರ್ಜಿ ತೊಗೊಳ್ತಾನೆ ಇದ್ದೇವೆ ಅಂದರೆ ಹೆಚ್ಚಿಗೆನೇ ಯಾಕೆ ತೊಗೋಬಾರ್ದು, ಹೇಗೂ ತೊಗೋತಾ ಇದ್ದೇವೆ, ವೈ ನಾಟ್ ಟೇಕ್ ಮೋರ್ ಅಂತ. ಸೊ ದೆನ್ ಐ ಸ್ಟಾರ್ಟ್ ಸರ್ಚಿಂಗ್. ಮತ್ತು ಇಲ್ಲೇ ಹಾಸ್ಪಿಟಲ್ ಪಕ್ಕ ನಮ್ಮ ಜಾಗ ಇತ್ತು, ಹಾಸ್ಪಿಟ್ಲ್ಗೆ ಹಚ್ಚಿ ಅಲ್ಲಿ ಏನಾದರೂ ಒಂದು ಹೆಲ್ತ್ ರಿಲೇಟೆಡ್ ಏನಾದರೂ ಮಾಡೋಣ ಅಂತ ಯೋಚನೆ ಇತ್ತು. ಸೊ ಅದಕ್ಕೆ ತುಂಬ ಜನ ಅಂದರು, ಇಲ್ಲ ಬಾಡಿಗೆ ಕೊಟ್ಟುಬಿಡಿ, ಮನೆ ಮಾಡಿ ಅದು ಮಾಡಿ ಅಂತ. ನನಗೆ ಯಾಕೋ ಅದು ಆಗಲಿಲ್ಲ, ಅನ್ನಿಸ್ಲಿಲ್ಲ. ನಾನಂದೆ, ಪೇಷಂಟ್ ಇಲ್ಲಿ ವೇಟ್ ಮಾಡ್ತಿರ್ತಾರೆ ಲ್ಯಾಬೊರೇಟರಿ ರಿಪೋರ್ಟ್ಸಿಗೆ, ಇಲ್ಲ ನಾವು ಆಪ್ರೇಷನ್ಗೆ ಹೋದಾಗ ಅಲ್ಲಿ ಕಾಯ್ತಿರ್ತಾರೆ. ಅವ್ರಿಗೆ ಸುಮ್ಮನೆ ಅಂಥದ್ದೊಂದು ಜಾಗ ಮಾಡಿಬಿಡುವ, ಹೋಗಿ ಕೂತ್ಕೊಂಡು ಧ್ಯಾನ ಮಾಡಲಿ, ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಲಿ. ಸೊ ಅದಕ್ಕೆ ನಾವು ಹೀಲಿಂಗ್ ಗಾರ್ಡನ್ ಮಾಡೋದು ಒಂದು ಕನ್ಸೆಪ್ಟ್ ಮಾಡಿದ್ವಿ. ಅದ್ರ ಜೊತೆ ಹೀಲಿಂಗ್ ಗಾರ್ಡನ್ ಮಾಡಿದ್ರೆ ಮತ್ತಲ್ಲೇ ನಾವು ಪಿರಮಿಡ್ ಮಾಡೋಣ ಅಂತ. ಸೊ ಪಿರಮಿಡ್ ಮಾಡೋಣ ಅಂದ್ರೆ ಈಗ ಯಾರು ಮಾಡೋದು, ಯಾರು ಕಟ್ಟೋದು, ಯಾರಿಗೆ ಭೇಟಿ ಆಗಬೇಕು ಅಂತ. ಸೊ ನೆಟ್ಟಲ್ಲಿ ನಾನು ಹುಡುಕಿದೆ ಪಿರಮಿಡ್ ರಿಲೇಟೆಡ್ ಇಂಡಿಯಾದಲ್ಲಿ ಏನಿದೆ ಅಂತ. ಸೊ ಅವಾಗ ಪಿರಮಿಡ್ ಸೊಸೈಟಿ ಬಗ್ಗೆ ನನಗೆ ಅರ್ಥ ಆಯಿತು. ಅದರಲ್ಲಿ ಒಂದು ನಂಬರ್ ಇತ್ತು, ಆ ನಂಬರ್ನ ನಾನು ಫೋನ್ ಮಾಡಿದೆ, ಈ ಪಿರಮಿಡ್ ಯಾರು ಕಟ್ಟಿದ್ದಾರೆ ಪಿರಮಿಡ್ ವ್ಯಾಲಿಯಲ್ಲಿ, ಅವರು ಇಂಜಿನಿಯರ್ ನಮಗೆ ಕಾಂಟ್ಯಾಕ್ಟ್ ಮಾಡಿಸಿ ಅಂತ. ಸೊ ಅವರು ಹೇಳಿದರು, ಈ ಟೈಮಲ್ಲಿ ಫೋನ್ ಮಾಡಿ ಅಂತ. ಅವ್ರಿಗೂ ನಾವು ಮಾತಾಡಿದ್ವಿ. ಅವರು, ಸರ್ ನಿಮ್ಮನ್ನ ಭೇಟಿ ಆಗ್ಬೇಕು, ನೀವು ಯಾವಾಗ ಇರ್ತಾರೆ, ನಾನು ಬ್ಯಾಂಗ್ಳೂರಿಗೆ ಬರ್ತೇನೆ ಅಂತ. ನನಗೊಂದು ಪಿರಮಿಡ್ ಕಟ್ಟೋದಿದೆ, ಬನ್ನಿ ಅಂತಂದರು. ಪ್ರಸಾದ್ ಜಿ ಅಂತ ಅವ್ರ ಕಡೆ ನಾನು ಹೋಗಿ ಅವ್ರ ಜೊತೆ 2 ದಿನ ಇದ್ದೆ, ಅರ್ಥ ಮಾಡಿಕೊಂಡೆ ಏನೇನು ಆಗ್ತಾಯಿದೆ ಏನೆಲ್ಲ ಪಿರಮಿಡ್. ಆಮೇಲೆ ನಾವು ಮೆಡಿಟೇಷನ್ ಮಾಡಿ ನೋಡಿದ್ವಿ. ಮಾಡಿದ ಮೇಲೆ ನಮಗೆ ನಾರ್ಮಲ್ ಮೆಡಿಟೇಷನ್ಗಿಂತ ಅಲ್ಲಿ ನಮಗೆ ಹೆಚ್ಚಿಗೆ ಡೀಪಲ್ಲಿ ಮೆಡಿಟೇಷನ್ ಆದಂಗೆ ಅನ್ನಿಸ್ತು. ಸೊ ಐ ಥಾಟ್, ವೈ ನಾಟ್ ಟ್ರೈ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸೊ ನಾವು 2011 ಅವ್ರಿಗೆ ಭೇಟಿಯಾಗಿದ್ದೆ. ಐ ಥಿಂಕ್ 2013ವರೆಗೆ ನಾವು ಪಿರಮಿಡಲ್ಲೇ ಕಟ್ಟಿದ್ವಿ. ಆಮೇಲೆ ನಾವು ಮೆಡಿಟೇಷನ್ ರೆಗ್ಯುಲರ್ಲಿ ಅದು ಮಾಡೋದು ಎಲ್ಲ ಮಾಡ್ತಾಯಿದ್ವಿ.
ಒಂದಿಷ್ಟು ಸರಿ ನನಗೇನಿಸ್ತು, ಕೆಲವೊಂದು ಪೇಷಂಟ್ಸ್ ಇದ್ದಿದ್ರು ಅವ್ರಿಗೆ ಸಂದು ನೋವು ಹೆಚ್ಚಿಗೆ, ಇಲ್ಲ ಟೆನ್ಷನ್ ಹೆಚ್ಚಿಗೆ, ರುಮಟೋಯ್ಡ್ ಆರ್ಥರೈಟಿಸ್, ಎಸ್ಪೆಷಲಿ ರುಮಟೋಯ್ಡ್ ಆರ್ಥರೈಟಿಸ್ ಪೇಷಂಟ್ಗೆ ಅವ್ರಿಗೆ ಎಮೋಷ್ನಲ್ ಪ್ರಾಬ್ಲಮ್ಸ್ ತುಂಬ ಇರ್ತವೆ. ಸೊ ಅವ್ರಿಗೆ ಯಾವಾಗ ನಾವು ಮೆಡಿಟೇಷನ್ ಮಾಡ್ತಾಯಿದ್ರು ಬೇಗ ಬೇಗ ಅವ್ರು ಆರಾಮಾಗೋಕ್ಕೆ ಕೈಯೆಲ್ಲ ಹಿಂಗಾಗಿರುತ್ತೆ. ಬಟ್ ಮೆಡಿಟೇಷನ್ ಮಾಡ್ದಂಗೆ ಅದೆಲ್ಲ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದೆನ್ ಐ ಥಾಟ್ ವೈ ನಾಟ್. ಆಮೇಲೆ ನಾವು ಏನು ಮಾಡಿದ್ವಿ, ಪೇಷಂಟ್ಸ್ಗಳಿಗೆ ರೆಗ್ಯುಲರ್ಲಿ ಅಡ್ಮಿಟ್ ಆಗಿದ್ದ ಪೇಷಂಟ್ಸು, ಅವ್ರ ರಿಲೇಟಿವ್ಸು, ಅವ್ರಿಗೆಲ್ಲರೂ ಕರ್ಕೊಂಡೋಗಿ ಎವ್ರಿ ಡೇ 1 hour ನಾವು ಸೆಷನ್ ಮಾಡ್ತಿದ್ವಿ. ನಾನು ನನ್ನ ವೈಫು ತೊಗೋತಿದ್ವಿ. ಸೊ ಅದರಿಂದ ನಮ್ಗೆ ಗೊತ್ತಾಯಿತು ಅವ್ರಿಗೆ ಎಷ್ಟು ಫರಕ್ ಆಗ್ತಾಯಿದೆ. ಟ್ಯಾಬ್ಲೆಟ್ಸ್ ಅವ್ರೇನು ಶುಗರ್ದು BP ತೊಗೋತಿದ್ರು, ಅದು 50% ಕಡಿಮೆ ಆಗ್ತಾ ಬಂತು. ಸೊ ನಾನಂದು ವೈ ನಾಟ್ ಹೆಲ್ಪ್. ಅಂದರೆ ಈ ಒಂದು ಏಜ್ ಅರೌಂಡ್ 70 ದಾಟಿದ ಮೇಲೆ ನನ್ನ ಪೇಷಂಟ್ ನೋಡ್ತಾನೆ 10 to 15 ಟ್ಯಾಬ್ಲೆಟ್ 1 day ತೊಗೋತಾರೆ. ಒಂದು ಶುಗರ್ದು 1, 2, 3, BP 1, 2, ಕೊಲೆಸ್ಟ್ರಾಲ್ದು 1, ಕ್ಯಾಲ್ಶಿಯಮ್ದು 1, ವಿಟಮಿನ್ D 1, 108 ಇಂಥವು ಅವರು ತೊಗೋತಿರ್ತಾರೆ. ಸೊ ನಾ ಯಾಕೆ ಇದು ಲೈಫಲ್ಲಿ ಓನ್ಲಿ ಟ್ಯಾಬ್ಲೆಟಿಂದ ಇರಬೇಕು, ವೈ ನಾಟ್ ಅವ್ರಿಗೆಲ್ಲ ಇದನ್ನು ಕಲಿಸೋಣ ಅಂತ. ಸೊ ಅದಕ್ಕೆ ನಾವು ಅಲ್ಲೇ ಅವ್ರಿಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಅವ್ರಿಗೆ ವೀಡಿಯೋ ಹಾಕಿ ಹೆಂಗೆ ಮಾಡೋದು ಅದನ್ನು ನಾವು ಸಪೋಸ್ ಇಲ್ಲ ಅಂದ್ರೆ ಅದನ್ನ ವೀಡಿಯೋ ಮಾಡಿ ಅವ್ರಿಗೆ ಕಳಿಸಿದ್ವಿ. ಅವ್ರಿಗೆ ಈಗ ಮಾಡಿದ್ರೆ ಏನಾಗುತ್ತೆ ಡಾಕ್ಯುಮೆಂಟ್ರಿ ಅದೆಲ್ಲ ತೋರಿಸಿದ್ವಿ. ಇವರು ಎವ್ರಿ ಸಂಡೇ ಕ್ಲಾಸಸ್ ಮಾಡ್ತಿದ್ವಿ ಮಾಸ್ ಇದರಲ್ಲಿ. ಅಂದರೆ ನಾವು ಯೋಗಾಸನನೂ ಇಲ್ಲೇ ಹಾವೇರಿಲಿ ಎಲ್ಲ ಕಡೆ ಯೋಗಾಸನ ಕಲಿಸ್ತಿದ್ದೆ. ಸೊ ಸಂಡೇಗೊಮ್ಮೆ ಅವ್ರಿಗೆ ಯೋಗಾಸನದ ರಜಾ ಮೆಡಿಟೇಷನ್ ಮಾಡೋಕ್ಕೆ ಬರಬೇಕು ಅಂತ. ಸೊ ಊರಲ್ಲಿ ಯಾರ್ಯಾರು ಯೋಗ ಸೆಂಟ್ರದಲ್ಲ ಎಲ್ಲರೂ ಮೆಡಿಟೇಷನ್ ಇಲ್ಲಿ ಮಾಡೋಕ್ಕೆ ಬರ್ತಿದ್ರು. ಸೊ ಅದರಿಂದ ಒಳ್ಳೆ ಬಾಂಧವ್ಯ ಅವ್ರ ಜೊತೆ ಆಗ್ತಾ ಇತ್ತು. ಅವರು ಅರ್ಥ ಮಾಡಿಕೊಂಡ್ರು, ಓನ್ಲಿ ಟ್ಯಾಬ್ಲೆಟಿಂದ ನಾವು ಡಿಪೆಂಡ್ ಆಗೋದು ಬೇಡ, ನಮ್ಮ ಮೇಲೆ ನಾವು ಜವಾಬ್ದಾರಿ ತೊಗೊಂಡು ಮಾಡಿದರೆ ನಾವು ಇಂಪ್ರೂವ್ಮೆಂಟ್ ಆಗ್ತೇವೆ ಅಂತ. ಎಷ್ಟೋ ಜನ ನಾವು ಮಿರಾಕಲ್ ನಾವು ನೋಡಿದ್ವಿ ಎಷ್ಟೋ ಕೇಸಸ್ದಲ್ಲಿ. ಇದು ಆರಾಮಾಗಲ್ಲ ಅಂತ ನಮ್ಗೆ ಅನ್ಸಿರ್ಬೇಕು, ಬಟ್ ಇದು ಆರಾಮಾಗ್ತಾ ಇತ್ತು. ಸೊ ದೆನ್ ವಿ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ದ ಜರ್ನಿ. ವಂಡರ್ಫುಲ್ ಮೆಸೇಜ್ ಸರ್. ನೋಡಿ ವೀಕ್ಷಕರೇ, ವೈದ್ಯರಾಗಿ ನಮ್ಮ ಗೌತಮ್ ಸರ್ ಅವರ ಅನುಭವ ಇವಾಗ ನಮ್ಮ ಮುಂದೆ ಶೇರ್ ಮಾಡಿಕೊಂಡ್ರು. ಅಂದರೆ ಎಷ್ಟೋ ಜನ ಇವತ್ತು ಎಷ್ಟೇ ಆರೋಗ್ಯವಾಗಿದ್ದಾರಂದ್ರೂ ಧ್ಯಾನದ ಮುಖಾಂತರ ಆ್ಯಸ್ ಎ ವೈದ್ಯರಾಗಿ ವೈದ್ಯಕೀಯದಿಂದ ಆಗದೆ ಇರೋ ಸಮ್ ಡಿಸೀಜಸ್, ಏನು ಕಾಯಿಲೆಗಳಿರ್ತವೆ ಅವು ಧ್ಯಾನದಿಂದ ಅದ್ಭುತ ಆರಾಮಾಗಿ ಬೇಗನೆ ಕಡಿಮೆ ಆಗ್ತಿದ್ರು, ಗುಣಮುಖರಾಗ್ತಿದ್ರ ಅಂತ ಅವ್ರ ಬಾಯಿಂದನೇ ನಾವು ಕೇಳಿದ್ವಿ ಅಲ್ವಾ. ಸೊ ಅಂದರೆ ಆ್ಯಸ್ ಎ ವೈದ್ಯರು ಸಹಿತ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ, ಮೇಲೆ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಅದೇ ಭಗವಂತನನ್ನು ಇವತ್ತು ಅವರ ಅನುಭವದ ಮುಖಾಂತರ ನಮ್ಮ ವೈದ್ಯರು ಗೌತಮ್ ಸರ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನೂ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಧ್ಯಾನದ ಆ ಒಂದು ಪ್ರಾಣಶಕ್ತಿಯಿಂದ ಹೇಗೆ ನಾವು ತಗೊಳ್ತೀವಿ, ಅದರ ಜೊತೆಗೆ ನನಗೆ ಇನ್ನೂ ಸ್ವಲ್ಪ ಪಿರಮಿಡ್ ಬಗ್ಗೆ ತಮ್ಮದೇ ಆದ ಒಂದು ವೈದ್ಯ ವೃತ್ತಿಯಲ್ಲಿ ಯಾವ ಥರ ಅದು ಪಿರಮಿಡ್ ಎನರ್ಜಿ ಪಾಸಿಟಿವ್ ವೈಬ್ಸ್ ನಿಮ್ಮ ಹಾಸ್ಪಿಟ್ಲಿಗೆ ಕನೆಕ್ಟ್ ಆಗ್ತಾ ಇದೆನಾ, ಇಲ್ಲಿ ವೈದ್ಯರುಗಳಿಗೆ ಏನಾದರೂ ಹೆಲ್ಪ್ ಆಗ್ತಾ ಇದೆನಾ ಆ ಒಂದು ಎನರ್ಜಿ, ಅಥವಾ ನೀವು ಬಂದಂಥ ಕಾಯಿಲೆಗಳಿರತಕ್ಕಂಥ ಯಾರೇ ನಮ್ಮ ರೋಗಿಗಳಿಗೆ ಅವರಿಗೆ ನೀವು ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ ಹೇಗೆ ಅನ್ನೋದು, ಆ ಎನರ್ಜಿ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಆ್ಯಸ್ ಎ ಸೈನ್ಸ್ ಹೇಗೆ ಕೆಲಸ ಮಾಡುತ್ತೆ ಈ ಒಂದು ಸ್ಪಿರಿಚುವಲ್ ಟ್ರೀಟ್ಮೆಂಟ್ ಅನ್ನೋದು ವಿವರವಾಗಿ ತಿಳಿಸ್ಕೊಡಿ ಸರ್. ಈಗ ನಮ್ಮದು ಟರ್ಷರಿ ಕೇರ್ ಹಾಸ್ಪಿಟಲ್ ಅಂದರೆ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.